ಆತ್ಮೀಯ ನನ್ನ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತು ಒಂದಷ್ಟು ತಡವಾಗಿ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಇವತ್ತಿನ ವಿಷಯ ಸ್ವಲ್ಪ ವಿಶೇಷವಾಗಿದೆ. ಏನದು ಅಂದ್ರೆ, ಇಲ್ಲಿಯ ಕೆಲವೊಂದು ಘಟನೆಗಳನ್ನ ವಿಚಾರಗಳನ್ನ ಮೆಲುಕು ಹಾಕುವಂತಹ ಒಂದು ಮಹತ್ವದ ಕೆಲಸವನ್ನ ಮಾಡ್ತಾ ಇದ್ದೇನೆ. ಗಿಲ್ಲಿ ಒಬ್ಬ ಮಹಾನ್ ಮೋಡಿಗಾರ. ಅವನಿಗೆ ನಾನು ಒಬ್ಬ ಮಹಾನ್ ಮೋಡಿಗಾರ ಅಂತ ಕರಿತೀನಿ. ಗಿಲ್ಲಿಯವರು ಸಾಮಾನ್ಯದವರಲ್ಲ, ಇವರೊಬ್ಬ ಮಹಾನ್ ಮೋಡಿಗಾರ. ಇಂಥ ಮೋಡಿಗಾರರು ಕೋಟಿಗೆ ಒಬ್ಬರು ಮಾತ್ರ ಸಿಗುತ್ತಾರೆ. ಇಂಥ ಮೋಡಿಗಾರರು ಕೋಟಿಗೆ ಒಬ್ಬರು ಮಾತ್ರ ಸಿಗುತ್ತಾರೆ. ಇವರು ಬಿಗ್ ಬಾಸ್ ಆರಂಭದ ದಿನದಲ್ಲೇ ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲುವುದು ಪಕ್ಕ ಅಂತ ನಿರ್ಭಯವಾಗಿ ನಿರಾತಂಕವಾಗಿ ತಾವೇ ಸ್ವತಃ ಸುದೀಪ್ ಹಾಗೂ ಎಲ್ಲ ಸಹ ಸ್ಪರ್ಧಿಗಳ ಮಧ್ಯದಲ್ಲಿಯೇ ಅನೌನ್ಸ್ ಮಾಡಿಕೊಂಡಂತಹ ಮಹಾನ್ ಮೋಡಿಗಾರ. ಈ ರೀತಿ ಯಾರಾದ್ರೂ ಮುಂಚಿತವಾಗಿ ಅನೌನ್ಸ್ ಮಾಡಿಕೊಂಡಂತಹ ಉದಾಹರಣೆಗಳಿದಾವ ಕಳೆದ 11 ಸೀಸನ್ಗಳಲ್ಲಿ? ಇಲ್ಲ. ಅದಕ್ಕೆ ನಾವು ಇವರಿಗೆ ಒಬ್ಬ ಮಹಾನ್ ಮೋಡಿಗಾರ ಅಂತ ಕರೆಯುವುದು. ಸಿಂಗಲ್ ಸಿಂಹ ಅಂತ ಕರೀತೀವಿ ನಾವು ಇವರಿಗೆ. 5 ಜನ ಗೆಸ್ಟ್ ಬಿಬಿ ಮನೆಗೆ ಬಂದಾಗ ಅವರ ಎದುರಿನಲ್ಲೇ ಅವರನ್ನು ಉರಿಸಿದ ಮೋಡಿಗಾರ, ಅವರನ್ನ ಉರಿಸಿದ ಒಬ್ಬನೇ ವ್ಯಕ್ತಿ 5 ಜನರನ್ನ ಫೇಸ್ ಮಾಡಿದಂತ ಮಹಾನ್ ಮೋಡಿಗಾರ. ಅವರೆದುರೇ 2 ಚಿಕ್ಕ ಮಿಮಿಕ್ರಿಗಳನ್ನು ಮಾಡಿ ಸೈ ಎನ್ನಿಸಿಕೊಂಡ ಭೂಪ. ಅತ್ಯಂತ ಧೈರ್ಯಶಾಲಿ. ಎಂತಹ ಸಂದರ್ಭದಲ್ಲೂ ಕೂಡ ಹಿಂಜರಿಯುವಂತಹ ಸ್ವಭಾವ ಅಲ್ಲ ಅವ್ರದ್ದು, ಮುನ್ನುಗ್ಗುವಂತಹ ಸ್ವಭಾವ. ಆ ಮುನ್ನುಗ್ಗುವ ಸ್ವಭಾವವೇ ಅವರನ್ನ ಇವತ್ತಿನ ದಿವಸ ಇಷ್ಟೊಂದು ಮೇಲಕ್ಕೆ ತರಲಿಕ್ಕೆ ಕಾರಣ ಆಗಿದೆ. ಅವ್ರು ಆ ರೀತಿ ಮುನ್ನುಗ್ಗಲಿಕ್ಕೆ ಕಾರಣ ಏನಂದ್ರೆ, ಅವರು ಒಳಗ ಮತ್ತು ಹೊರಗ ಏಕದಾರ, ಒಳಗೊಂದು ಹೊರಗೊಂದು ಇಲ್ಲ. ಅವರು ರಜತ್ ಹಾಗೂ ಚೈತ್ರಾ ಕುಂದಾಪುರ್ ಅವರು ಬಿಬಿ ಮನೆಗೆ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದರೆ ಏನೇನು ವ್ಯತ್ಯಾಸ ಆಗುವುದಿಲ್ವಾ ಅಥವಾ ಏನಾದ್ರೂ ವ್ಯತ್ಯಾಸ ಆಗತ್ತಾ ಅಂತ ಕಿಚ್ಚ ಸುದೀಪ್ ಅವರು, ಹಾಗೇನಾದ್ರೂ ವ್ಯತ್ಯಾಸ ಆಗತ್ತ ಅನ್ನುವರು ಅಥವಾ ಏನೇನು ವ್ಯತ್ಯಾಸ ಆಗುವುದಿಲ್ಲ ಅನ್ನುವರು ಕೈ ಎತ್ತರಿ ನೋಡೋಣ ಅಂತ ಹೇಳಿದಾಗ ಎಲ್ಲಾ ಸ್ಪರ್ಧಿಗಳು ಮುಖ ಮುಚ್ಚಿಕೊಂಡು ಕೂತಿರ್ತಾರ. ನಾ ಭಾರಿ ನೀ ಭಾರಿ ಅಂತ ಏನ್ ಹೇಳ್ಕೊತಾರಲ್ಲ ಇವರು, ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ, ಯಾರು ಕೈ ಎತ್ತುದಿಲ್ಲ. ಯಾಕಂದ್ರೆ ಕೈ ಎತ್ತು ದಮ್ಮ ಬೇಕಲ್ಲ, ಅವರಿಗೆ ತಾಕತ್ತು ಬೇಕಲ್ಲ, ಅದಕ್ಕೊಂದು ಸಕಾರಣವನ್ನು ಕೊಡುವ ಶಕ್ತಿ ಬೇಕಲ್ವಾ. ಅದ್ಯಾರ ಹತ್ರ ಇರ್ಲಿಲ್ಲ, ಇನ್ಕ್ಲೂಡಿಂಗ್ ಕಾವ್ಯ, ಇನ್ಕ್ಲೂಡಿಂಗ್ ಅಶ್ವಿನಿ ಮೇಡಮ್, ಇನ್ಕ್ಲೂಡಿಂಗ್ ಧ್ರುವಂತ್, ಧನುಷ್. ಹೆಸರು ದೊಡ್ಡವು, ಕೆಲಸ ಏನು ಇಲ್ಲ. ಅಂತ ಸಂದರ್ಭದಲ್ಲಿ ಕಾವ್ಯನ ಪಕ್ಕದಲ್ಲಿ ಕೂತಂತ ಗಿಲ್ಲಿ ಅವರು ಈ ತರ ಕೈ ಎತ್ತಾರ, ಒಂದು ಕೈ ನಿಧಾನವಾಗಿ. ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕೂಡ ಕೊಡ್ತಾರ. ಅದಕ್ಕೆ ನಾವು ಹೇಳುದು ಅದೊಂದು ಸಿಂಗಲ್ ಸಿಂಹ ಅಂತ. ಜೀವನದೊಳಗೆ ನೋಡ್ರಿ, ಯಾರು ರಿಸ್ಕ್ ತಗೊಳ್ಳಿಕ್ಕೆ ತಯಾರಾಗ್ತಾರೋ, ಯಾರು ಕಠಿಣ ಪ್ರಸಂಗಗಳನ್ನು ಕೂಡ ಎದುರಿಸ್ಲಿಕ್ಕೆ ಸಿದ್ಧ ಆಗ್ತಾರೋ ಅಂಥವ್ರು ಮಾತ್ರ ಸಕ್ಸಸ್ ಅನ್ನು ಪಡಿಲಿಕ್ಕೆ ಅರ್ಹತೆಯನ್ನು ಪಡಿತಾರ. ಬೇರೆಯವರ ಹುಟ್ಟಡಗಿಸಲೆಂದೇ ಭೂಮಿಗೆ ಬಂದಿರುವ ಇಬ್ಬರು ಸಿಂಹಣಿಯರು, ಒಬ್ಬರು ಚೈತ್ರಾ ಕುಂದಾಪುರ್, ಇನ್ನೊಬ್ರು ಅಶ್ವಿನಿ ಮೇಡಮ್. ಇವರಿಬ್ರು ಕೂಡ ತಾವು ಹೇಳಿದಂತೆ ಕೇಳುವಂತೆ ಮಾಡಿದ ಮಹಾನ್ ಮೋಡಿಗಾರ ಇವರು. ಚೈತ್ರಾ ಕುಂದಾಪುರ್ ಅವ್ರು ಕೂಡ, ನೋಡಪ್ಪ ನೀ ನನ್ನ ಸುದ್ದಿಗೆ ಬರಬೇಡ, ನಾನು ನಿನ್ ಸುದ್ದಿಗೆ ಬರುದಿಲ್ಲ ಅಂತ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಅವರಿಗೆ ಕೀಟಲೆಯನ್ನು ಕೊಟ್ಟು ಬಿಟ್ಟಂತ ಮನುಷ್ಯ, ಮಹಾನ್ ಮೋಡಿಗಾರ. ಆಮೇಲೆ ಧಾರಾವಾಹಿ ಸಿನಿಮಾಗಳಲ್ಲಿ ಅಥವಾ ಆ ಸಿನಿಮಾ ಧಾರಾವಾಹಿಗಳ ಪಾತ್ರದಲ್ಲಿದ್ದಾಗ ಹೊರತುಪಡಿಸಿ ಹೊರಗಿನ ಜಗತ್ತಿನಲ್ಲಿ ಗಂಡಸರಿಂದ ಅಂತರವನ್ನು ಕಾಯ್ದುಕೊಂಡೇ ಬಂದಿದ್ದ ಕಾವ್ಯ ಅವರು ತಮ್ಮ ಬಾಯಿಂದಲೇ ಗಿಲ್ಲಿ ಅವರನ್ನ ಇವನೊಬ್ಬ ವಿಶ್ವಾಸಿಕ ವ್ಯಕ್ತಿ, ವಿಶ್ವಾಸಿಕ ಮನುಷ್ಯ, ಇವನೊಬ್ಬ ನಿಯತ್ತಿರುವ ಮನುಷ್ಯ ಅಂತ ಅನ್ನಿಸಿಕೊಂಡಂತಹ ಮಹಾನ್ ಮೋಡಿಗಾರ ಗಿಲ್ಲಿ ಅವರು.
ಜಗತ್ತಿನಾದ್ಯಂತ ದೇಶ ಭಾಷೆ ಭೇದವಿಲ್ಲದೆಯೇ ಜನರಿಗೆ ಹುಚ್ಚು ಹಿಡಿಸಿದ ಮೋಡಿಗಾರ. ಈ ಮೋಡಿಗಾರ ಕೇವಲ ಹುಡುಗಿಯರಿಗೆ ಮಾತ್ರ ಅಲ್ಲ, ಹುಡುಗರಿಗೆ, ಮುದುಕರಿಗೆ, ಮುದುಕಿಯರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಅಚ್ಚುಮೆಚ್ಚಿನವನಾಗಿ ಜನರಿಗೆ ಹುಚ್ಚೆಬ್ಬಿಸಿದಂತಹ ಮಹಾನ್ ಮೋಡಿಗಾರ ನಮ್ಮ ಗಿಲ್ಲಿ ಮಹಾರಾಜ್. ಇನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, MLAಗಳು, MP ಗಳು, ಪೊಲೀಸ್ ಸಿಬ್ಬಂದಿಯವರು, ದೊಡ್ಡ ದೊಡ್ಡ ವ್ಯಾಪಾರಿಗಳು, ವ್ಯವಹಾರಸ್ಥರು, ಅವರ ಕುಟುಂಬದವರಿಗೆ ಮೆಚ್ಚುಗೆ ಪಡೆದ ಮೋಡಿಗಾರ, ಅವರ ಕುಟುಂಬದವರಿಂದ ಮೆಚ್ಚುಗೆಯನ್ನು ಪಡೆದಂತಹ ಮೋಡಿಗಾರ, ಪ್ರತಿಸ್ಪರ್ಧಿಗಳ ಪಾಲಕರಿಂದಲೇ ಮೆಚ್ಚುಗೆ ಪಡೆದು ಅವರಿಂದಲೇ ಬಿಬಿ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾದ ರಣಧೀರ ನಮ್ಮ ಗಿಲ್ಲಿ ಮೋಡಿಗಾರ. ಇನ್ನೂ ಹೇಳುವುದು ಬಹಳಷ್ಟೈತೆ. ಇವರ ಮೋಡಿಗಾರತನವನ್ನು ಹೇಳುವುದು ಸಾಕಷ್ಟೈತಿ, ಎಷ್ಟು ಹೇಳಿದ್ರು ಕಮ್ಮಿನೇ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಅವ್ರನ್ನ ಬೆಂಗಳೂರಿನಿಂದ ತಮ್ಮ ಊರ್ ತನಕ ಯಾವ ರೀತಿ ಜನ ಕರ್ಕೊಂಡು ಹೋದ್ರು ಅನ್ನೋದನ್ನ ಯಾರು ಮರಿಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಇಲ್ಲಿವರೆಗೂ ಅವರಿಗೆ ಕಾರ್ಯಕ್ರಮಗಳು ತಪ್ಪಿಲ್ಲ. ಮೊನ್ನೆ ನೋಡ್ರಿ, ಒಂದ್ ಯಾವ್ದೋ ಸ್ಕೂಟಿ ಉದ್ಘಾಟನೆ ಮಾಡಿಸಿದ್ರು ಇವ್ರ ಕೈಯಿಂದ. ಅದಕ್ಕೆ ರಜತ್ ಅವ್ರು ಬಂದಿದ್ರು, ಆಮೇಲೆ ನಮ್ಮ ಪ್ರಥಮ್ ಅವರು ಬಂದಿದ್ರು, ಬಿಗ್ ಬಾಸ್ ನ ಪ್ರಥಮ್ ಅವರು. ಅವರೆಲ್ಲ ಇವ್ರನ್ನ ಹಾಡಿ ಹೊಗಳಿದ್ರು ಗಿಲ್ಲಿ ಅವ್ರನ್ನ. ಆ ಗಿಲ್ಲಿ ಅವರಲ್ಲಿರ್ತಕ್ಕಂತ ಒಂದು ಸಹನೆ, ತಾಳ್ಮೆ, ವಿನಯ, ಪ್ರತಿಯೊಬ್ಬರಿಗೂ ಗೌರವವನ್ನು ನೀಡತಕ್ಕಂತಹ ಸ್ವಭಾವ ತುಂಬಾ ಇಷ್ಟ ಆಗಿದೆ. ಹೀಗಾಗಿ ಅವನೊಬ್ಬ ಮಹಾನ್ ಮೋಡಿಗಾರ. ಇಂಥವರೆಲ್ಲ ಕೋಟಿಗೊಬ್ಬರು ಮಾತ್ರ ಸಿಗ್ತಾರ. ಅದಕ್ಕ ಅವರ ಬದುಕಿಗೆ ಯಾರ್ದು ಕಣ್ಣು ಬೀಳದೆ ಇರ್ಲಿ, ಅವರ ಜೀವನದಲ್ಲಿ ಯಾವುದೇ ಕಲಂಕಗಳು ಬರದೇ ಇರ್ಲಿ, ಅವರು ಇದೇ ರೀತಿಯಾಗಿ ಪರಿಶುದ್ಧರಾಗಿ ಮುಂದುವರಿಲಿ, ಒಳ್ಳೆಯ ಹೆಸರನ್ನ ಪಡೀಲಿ, ಅವರು ಒಳ್ಳೊಳ್ಳೆಯ ಚಿತ್ರಗಳನ್ನ ತಗೊಂಬರ್ಲಿ, ಅವರು ಹೀರೋ ಆಗಿ ನಟನೆಯನ್ನ ಮಾಡ್ಲಿ, ನಿರ್ದೇಶನ ಸ್ವಲ್ಪ ತಡವಾಗಿ ಮಾಡ್ಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನೀವು ಆಗಿದ್ರೆ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ